ನಿಮ್ಮ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಯಾರಿದ್ದಾರೆ, ಯು ನೇಮ್ ಇಟ್, ಅವರು ಕಾರ್ಕಳದಲ್ಲಿ ಇವತ್ತಿಗೂ ಕಾರ್ಕಳ ಶಾಸ್ತ್ರೀಯ ಸಂಗೀತ ಸಭಾದಲ್ಲಿ ಒಂದು ಪ್ರೋಗ್ರಾಮ್ ಕೊಡೋದಂತ ಹೇಳಿದ್ರೆ ಅದು ಪ್ರತಿಷ್ಠೆ ಹಾಗೆಯೇ ಇದೆ. ಒಂದು ಸಂಗೀತೋತ್ಸವ ಮಾಡುವಾಗ 10-12 ಲಕ್ಷ ಖರ್ಚಾಗ್ತದೆ. ನಾವೇನು ದೊಡ್ಡ ಸ್ವಲ್ಪ ಆಗ್ತೇವೆ ಬಿಟ್ರೆ ನಮ್ಮ ಕೈಯಿಂದ ದೊಡ್ಡ ಅಮೌಂಟ್ ಏನು ನಾವು ಇದು ಮಾಡೋದಿಲ್ಲ. ಸಾಹಿತ್ಯ ಸಂಘವೂ ಅಷ್ಟೇ, ಇಲ್ಲಿ ನಮ್ಮ ಹತ್ರ ದೊಡ್ಡ ದುಡ್ಡೇನು ಇಲ್ಲ. ಸಾಹಿತ್ಯ ಸಂಘವೋ ಸಂಗೀತ ಸಭಾವೋ ರಂಗ ಸಂಸ್ಕೃತಿಗಳು ದೊಡ್ಡ ದುಡ್ಡಿಲ್ಲ. ಆದರೆ ಜನರು ಕೊಟ್ಟಿದ್ದನ್ನು ಅವರಿಗೆ ವಾಪಸ್ ಸಿಗುವ ಹಾಗೆ ಅದನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಚಿತ್ರರಂಗದ ಅನುಭವ ಹೇಗೆ? ದುಡ್ಡು ಮಾಡಲಿಕ್ಕೆ ಚಿತ್ರರಂಗದಲ್ಲಿ ಸಾಧ್ಯ ಇಲ್ಲ. ಒಳ್ಳೆಯ ಚಿತ್ರ ನೋಡುವವರು ಪ್ರೇಕ್ಷಕರಿಲ್ಲ. ಆದರೆ ನಮ್ಮ ಕೆಲಸ ಏನಂತ ಹೇಳಿದ್ರೆ ನಾವು ಒಳ್ಳೆ ಚಿತ್ರ ಕೊಡಬೇಕು, ಜನ ಅದನ್ನು ನೋಡಬೇಕು. ಇವತ್ತಲ್ಲ ನಾಳೆ ಅದಕ್ಕೆ ಬೆಲೆ ಬರ್ತದೆ. ನಾನೇ ಅಂತೇಳಿ ಇಲ್ಲಿ ಹೇಳುದಿಲ್ಲ, ಪ್ರಮುಖ ಪಾತ್ರ ಮಾಡಿಕೊಂಡು ಅದರ ಬಿಡಿಯಾಗಿ ಅದರ ಒಂದಿಷ್ಟು ಹೇಳಿ ನೀವು ಮಾಡಿದ್ದು. ಈಗ ಉದಾಹರಣೆಗೆ ಸಂಗೀತ ಸಭಾದ ಈಗ ಅಧ್ಯಕ್ಷ ಆಗಿದ್ದೇನೆ ನಾನು. ಸಂಗೀತ ಸಭಾ ಬಟ್ ಒಂದು ಕಾಲದಲ್ಲಿ ಕಾರ್ಕಳದ ಸಂಗೀತ ಸಭಾ ಅಂದ್ರೆ ಇಡೀ ದಕ್ಷಿಣ ಕನ್ನಡ ತಿರುಗಿ ನೋಡುವಂತ ಪ್ರೋಗ್ರಾಮ್ ಅನ್ನು ಮಾಡಿದ್ ನಾನೇ ಅದಕ್ಕೆ ಸಾಕ್ಷಿ ಇದ್ದೆ. ಹೌದು ಸರ್. ಯಾಕಂತ ಹೇಳಿದ್ರೆ ನಿಮಗೆ ಅವಭಂಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಸಂಗೀತ ಮಾಡಿದಂಥದ್ದು ದಾಖಲೆ ಇಲ್ಲ. ಅಹೋರಾತ್ರೆ ಮಾಡಿದ್ದೇವೆ. ಅಹೋರಾತ್ರೆ ಅಂದ್ರೆ ನೀವು ಸಂಜೆಯಿಂದ ಹಿಡಿದು ಮರುದಿವಸ ಬೆಳಿಗ್ಗೆವರೆಗೂ, ಮತ್ತೆ ಅದು ಆ ರಾಗಗಳು ಸಮಯಕ್ಕೆ ಸಕ್ಕಾಗಿ ರಾಗಗಳು. ಆಮೇಲೆ ಭಾರತದ ಬಹಳ ದೊಡ್ಡ ದೊಡ್ಡ ಪ್ರಖ್ಯಾತ ಎಂತ ಜಾಕಿರ್ ಹುಸೇನ್ ಕರೆಸೋದು ಇಲ್ಲೇ ನೋಡಿ. ಜಾಕಿರ್ ಹುಸೇನ್ ಅನ್ನು ಕರ್ಕೊಂಡು ಇಲ್ಲಿ ಮಾಡಿದಾಗ ನಾವು ಟಿಕೆಟ್ ಮಾಡಿದ್ವಿ ಸರ್. ಹೌದು, ಟಿಕೆಟ್ ಜನ ತಗೊಂಡಿದ್ದಾರೆ. ಟಿಕೆಟ್ ಜನ ತಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಅಶೋಕ್ ಪೈಗಳ ಮನೇಲಿ 3 ದಿನ ಇದ್ರು. ಧರ್ಮಸ್ಥಳ ಹೆಗ್ಡೆ ಅವರು ಬಂದಿದ್ರು, ಹೆಗ್ಡೆ ಅವರ ಮಗಳು ಬಂದಿದ್ರು, ಅವರ ತಾಯಿ ಬಂದಿದ್ರು. ಹೆಗ್ಡೆ ಅವರ ತಾಯಿ ಜಾಕಿರ್ ಹುಸೇನ್ ಪ್ರೋಗ್ರಾಮ್ ನೋಡ್ಲಿಕ್ಕೆ ಬಂದಿದ್ರು. ಇಲ್ಲೇ ಸುಹಾಗ್ ಹೋಟ್ಲಲ್ಲಿ ಅವರಿಗೆ ಮಧ್ಯಾಹ್ನದ ಊಟ, ನಮ್ಮ GSB ಶೈಲಿಯಲ್ಲಿ ಮಧ್ಯಾಹ್ನದ ಊಟ ಅವರಿಗೆ ಹಾಕ್ಸಿದ್ರು. ಮತ್ತೆ ಕಲಾವಿದರು ಯಾರು ಸರ್, ಹರಿಪಾಲ್ ಪ್ರಸಾದ್ ಚೌರಾಸಿಯ, ಬಿಸ್ಮಿಲ್ಲಾ ಖಾನ್ ಬರಲಿಲ್ಲ, ಮಣಿಪಾಲಕ್ ಬಂದಿದ್ರು. ನಿಮ್ಮ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಯಾರಿದ್ದಾರೆ, ಯು ನೇಮ್ ಇಟ್, ಅವರು ಕಾರ್ಕಳದಲ್ಲಿ ಇವತ್ತಿಗೂ ಕಾರ್ಕಳ ಶಾಸ್ತ್ರೀಯ ಸಂಗೀತ ಸಭಾದಲ್ಲಿ ಒಂದು ಪ್ರೋಗ್ರಾಮ್ ಕೊಡೋದಂತ ಹೇಳಿದ್ರೆ ಅದು ಪ್ರತಿಷ್ಠೆ ಹಾಗೆಯೇ ಇದೆ. ಡಾಕ್ಟರ್ ಪ್ರಕಾಶ್ ಶೆಣೈ ಅವರು ನಡೆಸ್ಕೊಂಡು ಬರ್ತಾರೆ. ಬಟ್ ನಾನು ಅಧ್ಯಕ್ಷ ಆಗಿದ್ದೇನೆ. ಅವರಿಗೆ ಸಪೋರ್ಟಿವ್ ಸರ್. ಒಂದು ಸಂಸ್ಕೃತಿ ಕಲೆ ಉಳಿಬೇಕಾದ್ರೆ ನಾನೇನು ದೊಡ್ಡ ಸಂಗೀತ ಕಲಿತವ ಏನಲ್ಲ. ಹಿಂದೂಸ್ತಾನಿಯಲ್ಲಿ ಜೂನಿಯರ್ ಎಕ್ಸಾಮ್ ಪಾಸ್ ಮಾಡಿದ್ದೇನೆ ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ. ಮತ್ತೆ ಸಾಹಿತ್ಯದಲ್ಲಿ ಒಂದು ನಾಟಕ ಬರೆದಿದ್ದೇನೆ ಬಿಟ್ರೆ ಅಂತ ಬೇರೆ ಸಾಹಿತ್ಯದಲ್ಲಿಯೂ ನಾನು ಏನಲ್ಲ. ಒಂದು ಸಂಘಟನೆ ಮಾತ್ರ ಮಾಡ್ತಾ ಇದ್ದೇನೆ ಬಿಟ್ರೆ. ಸಾಹಿತ್ಯ ಸಂಘ ಇದೆ, ಸಾಹಿತ್ಯ ಸಂಘದು MR ಸ್ಥಾಪನೆ ಮಾಡಿದಂಥ ಸಂಘ. ಪ್ರಾರಂಭ ಹಂತದಿಂದಲೂ ನಾನಿದ್ದೆ. ಆವಾಗಿಂದಲೂ ಕೋಶಾಧಿಕಾರಿ, ನಾನೊಬ್ಬ ಕೋಶಾಧಿಕಾರಿ. ನನಗೆ ಕೋಶಾಧಿಕಾರಿಯಿಂದ ಹೊರಗೆ ಬರಲಿಕ್ಕೆ ಯಾರು ಬಿಡುವುದಿಲ್ಲ. ನೀವಿರಿ ಅಂತೇಳಿ. ನಾನೇನು ನನ್ನ ಕೈಯಿಂದ ಹಾಕ್ಕೊಂಡು ಮಾಡ್ತೇನೆ ಅಂತೇಳಿ ಏನು ನೀವು ಎಣಿಸ್ಕೊಳ್ಬೇಕಂತೇಳಿ. ಅಖಿಲ ಭಾರತ ಸಾಹಿತ್ಯ ಪರಿಷತ್ ಇದೆ, ಅದರದ್ದು ಗೌರವ ಅಧ್ಯಕ್ಷ ಆಗಿದ್ದೇನೆ. ಕನ್ನಡ ಸಾಹಿತ್ಯ ಪರಿಷತ್ ಇದೆ, ಅದರದ್ದು ಜಿಲ್ಲಾ ಪ್ರತಿನಿಧಿಯಾಗಿ ಇದ್ದೇನೆ. ರಂಗ ಸಂಸ್ಕೃತಿ ಇದೆ, ವರ್ಷಕ್ಕೆ ಒಂದು 4-5 ನಾಟಕೋತ್ಸವ ಮಾಡ್ತೇನೆ, ರಾಜ್ಯ ಮಟ್ಟದ್ದು. ನೀವು ಮೊದಲೆಲ್ಲ ತುಳು ಹಾಸ್ಯಮಯ ನಾಟಕ ಮಾತ್ರ ಜನ ನೋಡ್ತಾ ಇದ್ರು. ನಿಮಗೆ ಆಶ್ಚರ್ಯ ಆಗ್ಬೋದು ಸರ್. ನೀವು ನೆಕ್ಸ್ಟ್ ಒಂದ್ಸಲ ಬನ್ನಿ ನಮ್ಮ ನಾಟಕೋತ್ಸವಕ್ಕೆ. 500 ಜನ ಆಗ್ತಾರೆ. 500 ಜನ ಆಗ್ತಾರೆ. ಮತ್ತೆ ಪ್ರಾರಂಭದ 1-2 ವರ್ಷ ನಾನು ಕೈಯಿಂದ ಸ್ವಲ್ಪ ದುಡ್ಡು ಹಾಕಿದ್ದೇನೆ ಬಿಟ್ರೆ ನಂತರ ಎಲ್ಲ ದುಡ್ಡು ಇವರೇ ಕೊಡ್ತಾರೆ. ಸಂಗೀತ ಸಭಾಗೆ ಹೇಳಿದ್ದೇನೆ ನಿಮಗೆ, ಒಂದು ಸಂಗೀತೋತ್ಸವ ಮಾಡುವಾಗ 10-12 ಲಕ್ಷ ಖರ್ಚಾಗ್ತದೆ. ನಾವೇನು ದೊಡ್ಡ ಸ್ವಲ್ಪ ಆಗ್ತೇವೆ ಬಿಟ್ರೆ ನಮ್ಮ ಕೈಯಿಂದ ದೊಡ್ಡ ಅಮೌಂಟ್ ಏನು ನಾವು ಇದು ಮಾಡೋದಿಲ್ಲ. ಸಾಹಿತ್ಯ ಸಂಘವೂ ಅಷ್ಟೇ,
ಇಲ್ಲಿ ನಮ್ಮ ಹತ್ರ ದೊಡ್ಡ ದುಡ್ಡೇನು ಇಲ್ಲ. ಸಾಹಿತ್ಯ ಸಂಘವೋ ಸಂಗೀತ ಸಭಾವೋ ರಂಗ ಸಂಸ್ಕೃತಿಗಳು ದೊಡ್ಡ ದುಡ್ಡಿಲ್ಲ. ಆದರೆ ಜನರು ಕೊಟ್ಟಿದ್ದನ್ನು ಅವರಿಗೆ ವಾಪಸ್ ಸಿಗೋ ಹಾಗೆ ಅದನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ. ಕಾರ್ಕಳದಲ್ಲಿ BJP ಅಧ್ಯಕ್ಷ ಆಗಿ ಸುನಿಲ್ ಮೊದಲ MLA ಆದ ನಂತರ ನಾನು BJP ಅಧ್ಯಕ್ಷ ಆಗಿದೆ. ಅವರೊಟ್ಟಿಗೆ ಒಡನಾಟ ನನಗೆ. ನಮ್ಮ ಮನೆಗೆ ಅವ್ರು ಬರೋದು, ಅವ್ರ ಮನೆಗೆ ನಾವು ಹೋಗೋದು, ತುಂಬ ಆತ್ಮೀಯತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾನು ಏನೋ ಹೇಳಿದರೆ ಮಾಡುವಂಥ ಕೆಲಸ ಅವರು ತುಂಬ ಇದು ಮಾಡ್ತಾರೆ. ನಮ್ಮ GSP ಸಮಾಜ ಇದೆ ಇಲ್ಲಿ. GSP ಸಮಾಜದ ಅಧ್ಯಕ್ಷನಾಗಿ 3-4 ಟರ್ಮು ಕೆಲಸ ಮಾಡಿದ್ದೇನೆ. ದೇವಸ್ಥಾನ ಮತ್ತು ಕಾಶಿ ಮಠ ನಡೆಸುವ ಭುವನೇಂದ್ರ ಸ್ಕೂಲ್ ಇದೆ, ಅದರದ್ದು ಸದಸ್ಯನಾಗಿ, ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ, ಸಂಚಾಲಕನಾಗಿ, ಅಧ್ಯಕ್ಷ ಆಗಿ ಕಾರ್ಯ ಮಾಡಿದ್ದೇನೆ. ಇದೆಲ್ಲ ತೃಪ್ತಿ ಕೊಡುವಂಥ, ನಂಗೆ ಕಾರ್ಕಳದಲ್ಲಿ ಒಂದು ತೃಪ್ತಿ ಕೊಡುವಂಥ ಕೆಲಸ. ಅದೆಲ್ಲಕ್ಕಿಂತ ಕಾರ್ಕಳದ ಜನತೆ ನನ್ನನ್ನು ಗುರುತಿಸಿದ್ದಾರೆ. ನಮಸ್ತೆ. ಸಾಂಸ್ಕೃತಿಕವಾಗಿ ಒಂದು ಶ್ರೀಮಂತಿಕೆಯನ್ನು ಹೊಂದಿರುವಂಥ ಕಾರ್ಕಳದ ಒಂದು ಸಾಂಸ್ಕೃತಿಕ ರಾಯಭಾರಿ ಎಂದೆನಿಸಿಕೊಂಡಂಥ ಗೌರವಾನ್ವಿತ S. ನಿತ್ಯಾನಂದ ಪೈ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಅವರು ಕೊಟ್ಟಂಥ ಅನನ್ಯ ಕೊಡುಗೆ ಬಗ್ಗೆ ನನ್ನ ಅನುಭವದ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಸಂತೋಷ ಪಡ್ತೇನೆ. ನಿತ್ಯಾನಂದ ಪೈ ಅವರು ಓರ್ವ ಉದ್ಯಮಿಯಾಗಿ ಜನಪ್ರಿಯತೆಯನ್ನು ಪಡೆದವರು, ಯಶಸ್ಸನ್ನು ಪಡೆದವರು. ಅದರೊಂದಿಗೆ ಒಂದು ಸಮಾಜಮುಖಿ ಚಿಂತನೆಯನ್ನು ಹೊಂದಿದವರು. DVG ಅವರು ಕಗ್ಗದಲ್ಲಿ ಹೇಳಿದ ಹಾಗೆ, ಗತಿಯೇನು ಎನಗೆನುತ ಕೇಳುವರೆ ಎಲ್ಲರೂ, ಹಿತವೆಂದು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸಿ ಜೀವಿತ ವಿಸ್ತರಿಸೆ ಪಥಮುಕ್ತಿಗಾಗಲೇ ಮಂಕುತಿಮ್ಮ ಮಾತಿನಂತೆ ಎಲ್ಲರೂ ತನ್ನ ಬಗ್ಗೆ ಯೋಚನೆ ಮಾಡೋ ಹೊರತು ಸಮಾಜಕ್ಕಾಗಿ ತಾನೇನು ಕೊಡಬಹುದು ಅಂತ ಯೋಚನೆ ಮಾಡೋದು ಬಹಳ ಕಡಿಮೆ ಅಂತೆ. ಆದರೆ ಈ ನಿಟ್ಟಿನಲ್ಲಿ ಸಮಾಜಮುಖಿ ಚಿಂತನೆಗೆ ಇನ್ನೊಂದು ಹೆಸರು ಅಂತ ಹೇಳಿದರೆ ನಿತ್ಯಾನಂದ ಪೈ ಅವರು. ಒಂದು ರೀತಿಯಲ್ಲಿ ನಮ್ಮ ಕಾರ್ಕಳದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬೋದು. ಒಂದು ಸಾಹಿತ್ಯ ಸಂಘ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ರಂಗ ಸಂಸ್ಕೃತಿ ಇರ್ಬೋದು, ಶಾಸ್ತ್ರೀಯ ಸಂಗೀತ ಸಭಾ ಇರ್ಬೋದು, ಈ ಎಲ್ಲ ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅನನ್ಯ ಕೊಡುಗೆ ಕೊಟ್ಟವರು ನಿತ್ಯಾನಂದ ಪೈ ಅವರು. ಒಂದು ಮಾತಿದೆ, ಔಷಧಿ ಇಲ್ಲದ ಗಿಡವೇ ಇಲ್ಲ, ಪ್ರತಿಭೆ ಇಲ್ಲದ ಮಗುವೇ ಇಲ್ಲ, ಅಕ್ಷರ ಇಲ್ಲದ ಮಂತ್ರವೇ ಇಲ್ಲ, ಸಂಘಟಕರು ಬಹಳ ಇಲ್ಲ ಅಂತ ಸುಭಾಷಿತ ಹೇಳುತ್ತೆ. ಒಂದು ಸಂಘಟನೆ ಮಾಡೋದು ಕೂಡ ಒಂದು ಕಲೆ. ನಿತ್ಯಾನಂದ ಪೈ ಅವರಿಗೆ ಆ ಒಂದು ಸಂಘಟನೆಯ ಕಲೆ ಒಂದು ಸಿದ್ಧಿಸಿದೆ ಅಂತ ಹೇಳ್ಬೋದು. ಅನೇಕ ಒಂದು ಶಾಸ್ತ್ರೀಯವಾದಂಥ ಒಂದು ಕಾರ್ಯಕ್ರಮಗಳನ್ನು ಈ ಕಾರ್ಕಳದ ಮಟ್ಟಿಗೆ ಒಂದು ಇತಿಹಾಸ ಎನ್ನುವಂಥ ರೀತಿಯಲ್ಲಿ ಸಂಘಟಿಸಿದವರು ನಿತ್ಯಾನಂದ ಪೈ ಅವರು. ರಾಷ್ಟ್ರಮಟ್ಟದ ಸಂಗೀತಗಾರನ ಒಂದು ಕರೆಸಿಕೊಂಡು ಇಲ್ಲಿ ಒಂದು ಸಂಗೀತದ ಒಂದು ಉತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸಿದವರು ನಿತ್ಯಾನಂದ ಪೈ ಅವರು. ಆ ಶಾಸ್ತ್ರೀಯ ಸಂಗೀತ ಸಭಾದ ಮೂಲಕ ಡಾಕ್ಟರ್ ಪ್ರಕಾಶಣೆಯ ಒಂದು ಸಹಾಯದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಅದ್ಭುತ ಕಲಾವಿದರನ್ನು ನಮ್ಮ ಈ ಕಾರ್ಕಳಕ್ಕೆ ಕರೆಸಿ ಈ ಸಂಗೀತ ಪ್ರಿಯರಿಗೆ ಸಂಗೀತದ ಒಂದು ರಸದೌತಣವನ್ನು ಏರ್ಪಡಿಸಿದವರು ನಮ್ಮ ನಿತ್ಯಾನಂದ ಪೈ ಅವರು. ಅದರೊಟ್ಟಿಗೆ ಅವರಿಗೆ ನಾಟಕದ ಬಗ್ಗೆ ವಿಶೇಷವಾದ ಆಸಕ್ತಿ. 10 ವರ್ಷಗಳ ಹಿಂದೆ ರಂಗ ಸಂಸ್ಕೃತಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ನಿರಂತರವಾದಂಥ ನಾಟಕದ ಒಂದು ಉತ್ಸವವನ್ನು ನಡೆಸ್ಕೊಂಡು ಬಂದವರು. ಮಾರುತಿ ಗ್ಯಾಸ್ ಹೇಳ್ತೇನೆ, ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ಇಲ್ಲಿ ಬಂದಾಗ ತಿಂಗಳಿಗೆ 2 ಲೋಡ್ ಹೋಗ್ತಾ ಇತ್ತು. ಈಗ ನಾವು ಒಂದು ಹೆಬ್ರಿಗೆ ಒಂದು 5,000, ಬಜಗೋಳಿಗೆ 5,000, ಬೆಳ್ಮಣ್ಣಿಗೆ 5,000, ಶಿರ್ವಕ್ಕೆ 2,000, ಉಡುಪಿಗೆ ಒಂದು 5,000 ಕನೆಕ್ಷನ್ ಕೊಟ್ಟು ಈಗ 35,000 ಕಸ್ಟಮರ್ಸು ನಮ್ಮ ಹತ್ರ ಇದ್ದಾರೆ. ಕಮರ್ಷಿಯಲ್ಲು ಒಂದು 6,500-7,000 ಸಿಲಿಂಡರ್ನ ನಾನು ಸೇಲ್ ಮಾಡ್ತಾ ಇದ್ದೇನೆ. ಅಂದರೆ ಇದೊಂದು ದೊಡ್ಡ ಏಜೆನ್ಸಿ. ಕರೆಕ್ಟ್. ಇದೆಲ್ಲ ನನ್ನ ಒಳ್ಳೆಯದತನವನ್ನು ಹೇಳೋದಕ್ಕಿಂತ ಜಾಸ್ತಿ ಜನರು ನನ್ನ ಹತ್ರ ಬಂದು ನನಗೆ ಇದು ಮಾಡುವಂಥದ್ದು. ಯಾವುದಿದ್ರೂ ಜನ ನನ್ನ ಹತ್ರ ಬರ್ತಾರೆ ಗ್ಯಾಸಿಗೋಸ್ಕರ. ಈಗ ಗ್ಯಾಸ್ ಸ್ಕ್ಯಾರ್ಸಿಟಿ ನಿಮ್ಗೆ ಗೊತ್ತಿದೆ. ಆದರೂ ತಾಳ್ಮೆಯಿಂದ ಜನ ಇದನ್ನು ನಾವು ಹೇಳಿದ್ದನ್ನು ಕೇಳಿಕೊಂಡು ಸ್ವಲ್ಪ ದಿವಸ ನಿಲ್ಲಿ, ಪರಿಸ್ಥಿತಿ ಸರಿಯಾಗ್ತದೆ,
ಅಂತ ಹೇಳಿದಾಗ ಜನ ಒಪ್ಕೊಂಡಿದ್ದಾರೆ. ಇದೆಲ್ಲ ನಾನು ನಿಮ್ಗೆ ಹೇಳುವಂಥದ್ದು ಕರೆಕ್ಟ್. ಜನ ನನ್ನನ್ನು ಒಪ್ಪಿದ್ದಾರೆ ಅಂತ ವಿಷಯದಲ್ಲಿ ನಾನು ನಿಮ್ಗೆ ಹೇಳುವಂತೆ. ನೀವು ನಟನೆ ನಾಟಕದಲ್ಲಿಯೂ ಮಾಡಿದ್ದೇನೆ, ನಾಟಕ ನಿರ್ದೇಶನವನ್ನು ಸಹ ಮಾಡಿದ್ದೇನೆ, ಮತ್ತು ಸಿನಿಮಾದಲ್ಲಿಯೂ ಕನ್ನಡದಲ್ಲಿ ಮಾಡಿದ್ದೇನೆ, ತುಳುವಲ್ಲಿ ಮಾಡಿದ್ದೇನೆ, ಕೊಂಕಣಿಯಲ್ಲಿಯೂ ಮಾಡಿದ್ದೇನೆ. ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ರಿ? ಹೌದು, ಅದು ಮ್ಯಾಕ್ಬೆತ್ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ತುಳುವಲ್ಲಿ ಮಾಡಿದಂತಹ ಸಿನಿಮಾ ಪಡ್ಡಾಯಿ. ಅದು ನನ್ನನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡೋಯ್ತು. ನಾನು ಮೆಲ್ಬೋರ್ನ್ಗೆ ಹೋದೆ, US ಹೋದೆ, ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲಲ್ಲಿ ಆದಾಗ ತುಂಬ ಖುಷಿ ಆಯ್ತು ನನಗೆ. ನ್ಯೂಯಾರ್ಕ್ ಫಿಲ್ಮ್ ಫೆಸ್ಟಿವಲಿಗೆ ಹೋದಾಗ ಅಲ್ಲಿ ಆ ದೊಡ್ಡ ದೊಡ್ಡ ಇಂಜಿನಿಯರ್ಸು, ಈ 70-80 ವರ್ಷದವರು, ರಿಟೈರ್ಡ್ ಆದವರು, ಅಲ್ಲಿ ಹೋಗಿ ಪರ್ಮನೆಂಟ್ ವೀಸಾ ಇದ್ದವರು, ಗ್ರೀನ್ ಕಾರ್ಡು ಹೇಳ್ತಾರ ಇದ್ದವರು ಒಂದು 100 ಜನ ಒಟ್ಟಿಗೆ ಸೇರಿದೆವು ನಾವು. ನನಗೆ ಅಲ್ಲಿಯೂ ಸಹ ನಮ್ಮನ್ನು ಎಷ್ಟು ಒಳ್ಳೆಯಿಂದ ನೋಡಿಕೊಂಡ್ರು ಅಂತ ಹೇಳಿ ನನಗೆ ಖುಷಿ ಆಗೋದು. ಅಷ್ಟು ಆ ಪಿಕ್ಚರು ನನಗೆ ತುಂಬ ಕೀರ್ತಿ ಕೊಡ್ತು. ನನ್ನ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ನನ್ನನ್ನು ಮಾಡ್ತು. ಅನೇಕ ಪ್ರಶಸ್ತಿಗಳು ನನಗೆ ಬಂತು. ನಾನು ಪ್ರಶಸ್ತಿ ಹಿಂದೆ ಅಂತ ಹೇಳಿ ಅಲ್ಲ, ನನಗೆ ತುಂಬ ಪ್ರಶಸ್ತಿ ಆ ಚಿತ್ರಕ್ಕೋಸ್ಕರ ಬಂತು. ತುಂಬ ಕಡೆಯಲ್ಲಿ ನನ್ನನ್ನು ಕರೆದು ಮಾತಾಡುವಂಥದ್ದು. ಆ ಚಿತ್ರದ ನಂತರ ನನಗೆ ಪ್ರಸಿದ್ಧಿ ಬಂತು. ಚಿತ್ರರಂಗದ ಅನುಭವ ಹೇಗೆ? ದುಡ್ಡು ಮಾಡಲಿಕ್ಕೆ ಚಿತ್ರರಂಗದಲ್ಲಿ ಸಾಧ್ಯ ಇಲ್ಲ. ಒಳ್ಳೆಯ ಚಿತ್ರ ನೋಡುವವರು ಪ್ರೇಕ್ಷಕರಿಲ್ಲ. ಆದರೆ ನಮ್ಮ ಕೆಲಸ ಏನಂತ ಹೇಳಿದರೆ, ನಾವು ಒಳ್ಳೆಯ ಚಿತ್ರ ಕೊಡಬೇಕು, ಜನ ಅದನ್ನು ನೋಡಬೇಕು. ಇವತ್ತಲ್ಲ ನಾಳೆ ಅದಕ್ಕೆ ಬೆಲೆ ಬರ್ತದೆ. ಶೇಷಾದ್ರಿ ಅವರು ಇರಲಿ, ನಮ್ಮ ಇವರೆಲ್ಲ ಚಿತ್ರರಂಗದಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗಲಿಲ್ಲ. ಕಾಸರವಳ್ಳಿಯವರು ನನ್ನ ತುಂಬ ಆತ್ಮೀಯರು, ಗೋಪಾಲಕೃಷ್ಣ ಪೈಗಳು, ಗಿರೀಶ್ ಕಾಸರವಳ್ಳಿ, ಶೇಷಾದ್ರಿ, ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ಅವರೆಲ್ಲ ಕಾರ್ಕಳಕ್ಕೆ ಬಂದಿದ್ದಾರೆ. ಅವರೆಲ್ಲ ನನ್ನ ಕಾರ್ಕಳ ಮನೆಯಲ್ಲಿ ನನ್ನ ಆತಿಥ್ಯ ಸ್ವೀಕಾರ ಮಾಡಿದ್ದಾರೆ. ನನಗೆ ಅದೊಂದು ಸಂತೋಷ ಇದೆ. ಅದು ಮತ್ತೆ ನಾವು ಬೆಳ್ಳಿ ಮಂಡಲ ಅಂತೇಳಿ ಮಾಡಿಕೊಂಡು ವರ್ಷಕ್ಕೆ ಒಂದು ಚಿತ್ರೋತ್ಸವ ಮಾಡ್ತೇವೆ. ಇಲ್ಲಿ ಕಾರ್ಕಳದಲ್ಲಿ ಮಾಡ್ತೇವೆ, ಚಿತ್ರೋತ್ಸವ ಮಾಡ್ತೇವೆ. ಚಿತ್ರೋತ್ಸವದಲ್ಲಿ ಯಾವುದು ಇದಲ್ಲ, ಒಳ್ಳೆಯ ಯಾವ್ದಾವ ಚಿತ್ರಕ್ಕೆ ಪ್ರಶಸ್ತಿ ಬಂತು ಅದನ್ನು ನಾವು ಮಾಡ್ತೇವೆ. 3 ದಿವಸ 4 ದಿವಸ ಚಿತ್ರೋತ್ಸವ ಪ್ರಕಾಶ್ ಹೋಟ್ಲಲ್ಲಿ ನಾವು ಚಿತ್ರೋತ್ಸವ ಮಾಡ್ತೇವೆ. ಅದಕ್ಕೂ ಸಹ ಅಷ್ಟೇ 400-500 ಜನ ಬರ್ತಾರೆ. ಮತ್ತೆ ಎಲ್ಲ ನಾವು ಶೇಷಾದ್ರಿ ಅವರನ್ನು ಕರೆಸಿದ್ದೇವೆ, ಗೋಪಾಲಕೃಷ್ಣ ಪೈಗಳನ್ನು ಕರೆಸಿದ್ದೇವೆ, ಕಾಸರಗೋಡು ಚಿನ್ನನನ್ನು ಕರೆಸಿದ್ದೇವೆ, ನಿಮ್ಮ ಗಿರೀಶ್ ಕಾಸರವಳ್ಳಿ ಬಂದಿದ್ದಾರೆ. ಈ ಪ್ರತಿ ಚಿತ್ರೋತ್ಸವ ಉದ್ಘಾಟನೆಗೆ ಒಬ್ಬ ಒಳ್ಳೆ ನಿರ್ದೇಶಕನನ್ನು ಕರೆದು ಅವರ ಕೈಲಿ 2 ಮಾತನ್ನು ಆಡಿಸಿ ಜನರಿಗೆ ಆ ಚಿತ್ರದ್ದು ಮತ್ತು ಕಲಾತ್ಮಕ ಚಿತ್ರ ಅಂದ್ರೆ ಏನು ಅನ್ನುವಂಥದ್ದನ್ನು ನಾವು ಹೇಳಿಕೊಡ್ತೇವೆ. ಈ ನಿಮಗೆ ಸಾಂಸ್ಕೃತಿಕ ಜಗತ್ತು ಮತ್ತು ಈ ವ್ಯಾವಹಾರಿಕ ಜಗತ್ತು, ಈ ಎರಡನ್ನ ಸಮ್ಮಿಲನಗೊಳಿಸಿರದ ಸಾಧ್ಯತೆಗಳು ಹೇಗೆ? ಅದು ನನಗೆ ಬಿಸ್ನೆಸ್ ಇದು ಒಂದು ಹೊಟ್ಟೆಪಾಡು. ಆದರೆ ಸಾಂಸ್ಕೃತಿಕ ನಮ್ಮನೆಯಲ್ಲಿ ಎಲ್ಲರೂ ಸಾಂಸ್ಕೃತಿಕವಾಗಿ, ಮತ್ತೆ ನೀವು GSP ಅವರನ್ನು ನೋಡಿದರೆ ಅದೊಂದು ಒಂದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಲೈಫ್. ಅದರಲ್ಲೂ ಹಿಂದೂಸ್ತಾನಿ ಹೌದು, ನಾವು ಹಿಂದೂಸ್ತಾನಿ ಪ್ರೇಮಿಗಳು. ಭಜನೆ, ಅಭಂಗ್ ಹೌದು, ಅದರಲ್ಲಿ ನಾವು ತುಂಬಾ ಇಷ್ಟಪಡುವಂಥದ್ದು. ಭಜನೆಯ ಪರಂಪರೆಯೂ ಹೋಗ್ತಾ ಇದೆ ಸರ್. ನಿಮ್ಮಲ್ಲಿ ಮಾತ್ರ ಇತ್ತು. ಮೊದಲು ನಮ್ಮ ಮನೆಯಲ್ಲಿ ಎಲ್ಲ JSB ಮನೆಯಲ್ಲಿ ಸಂಜೆ ಬೆಳಕು ಆರಿದ ಕೂಡಲೇ ಎಲ್ಲರೂ ಕೂತ್ಕೊಂಡು ಭಜನೆ ಮಾಡಬೇಕಿತ್ತು. ಭಜನೆ ಮಾಡದೆ ಊಟಕ್ಕೋ ಕಾಫಿಗೋ ಇಲ್ಲ ಇತ್ತು. ದೇವರ ಮುಂದೆ ಕೂತ್ಕೊಂಡು, ಮತ್ತೆ ನಮಗೆ ಇಲ್ಲಿ ಆಶ್ರಯ ಸಿಗ್ಲಿಕ್ಕೆ, ನಾವೇನು ಇಲ್ಲಿ ಮೂಲ ನಿವಾಸಿಗಳಲ್ಲ, ಹೊರಗಿಂದ ಬಂದು ಇಲ್ಲಿ ಆಶ್ರಯ ಸಿಗ್ಲಿಕ್ಕೆ ನಮಗೆ ಕಾರಣ ದೇವರು, ಭಜನೆ ಮತ್ತೆ ನಮ್ಮ ಸಂಸ್ಕಾರ. ಹೌದು, ನಾವು ಪ್ರತಿಯೊಂದು ಹಬ್ಬವನ್ನು ಆಚರಣೆ ಮಾಡುವಂಥ ರೀತಿ, ರಥೋತ್ಸವ ಮಾಡುವಂಥ ರೀತಿ, ಇದೆಲ್ಲ ನಮ್ಮನ್ನು ಜನ ಗುರುತಿಸಿದ್ದೇ ಧಾರ್ಮಿಕ ನೆಲೆಗಟ್ಟಿನ ಮೇಲೆ. ಆದರೆ ಈಗಿನ JSB ಪರಂಪರೆಯಲ್ಲಿ, ಆದರೆ ಕಾರ್ಕಳದಲ್ಲಿ ಮಾತ್ರ
ಇಡೀ ಅಪಜಿತ ದಕ್ಷಿಣ ಕನ್ನಡದಲ್ಲಿ ನೋಡಿ, ಕಾರ್ಕಳ ವೆಂಕಟರಮಣ ದೇವಸ್ಥಾನ ರಥೋತ್ಸವ ದೀಪೋತ್ಸವ ಅಂತ ಹೇಳಿದರೆ ಒಂದು ಕಾರ್ಕಳದಲ್ಲಿ ಪರಂಪರೆ ಇದೆ ಸರ್. ನೀವು ದೀಪೋತ್ಸವಕ್ಕೆ ಮತ್ತೆ ರಥೋತ್ಸವಕ್ಕೆ ಅವ ಅಮೇರಿಕದಲ್ಲಿದ್ದರು, ಇಂಗ್ಲೆಂಡ್ನಲ್ಲಿದ್ದರು, ದುಬೈಯಲ್ಲಿದ್ದರು, ಮತ್ತೆ ಇಂಡಿಯಾದ ಇದ್ರು, ಆ ಹೊತ್ತಿನಲ್ಲಿ ಬರ್ತಾರೆ. ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾರೆ. ಊಟ ಬಡಿಸೋದು, ಕಸ ಗುಡಿಸೋದು ಎಲ್ಲ ಕೆಲಸವನ್ನು JSB ಇದರಲ್ಲಿ ಒಂದು ಪರಂಪರೆ ಇದೆ. ತುಂಬ ಖುಷಿ ಪಡುವಂಥ ಕೆಲಸ. ಸೊ ಈ ಸಿನಿಮಾ ನಿರ್ಮಾಣ ಮುಂದುವರಿತದ ಅಥವಾ ಒರೆಸುವ ಆ ಥರ, ಅಥವಾ ಇದು ಒಂದೇ ಸಿನಿಮಾನ ಹೇಗೆ? ಇಲ್ಲ, ನಾನು ಕನ್ನಡದಲ್ಲಿ ಪ್ರತ್ಯರ್ಥ ಕನ್ನಡದಲ್ಲಿ ಪ್ರತ್ಯರ್ಥ ನಿರ್ಮಾಣ ಮಾಡಿದ್ದೇನೆ. ಒಳ್ಳೆ ಹೊಸ ಹುಡುಗರು, ಅರ್ಜುನ್ ಅಂತೇಳಿ ನಿರ್ದೇಶಕ, ಕಾರ್ಕಳದವನೇ. ಕಲಾತ್ಮಕ ಚಿತ್ರ ಮಾಡಬೇಕು ಅಂತೇಳಿ ಆಸೆ ಇದೆ. ನೋಡಬೇಕು, ಅಂದರೆ ಸರಿಯಾದ ಕತೆ ಬೇಕು, ಸರಿಯಾದ ನಿರ್ದೇಶಕ ಬೇಕು, ಇದೆಲ್ಲ ಮನಸ್ಸಿನಲ್ಲಿದೆ. ಚಿತ್ರ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಆಶೆ ಇದೆ. ತುಂಬ ಜನ ಬರ್ತಾರೆ ಕತೆ ಹಿಡ್ಕೊಂಡು, ಆದರೆ ನನಗೆ ಖುಷಿ ಆಗದೆ ನಾನೇನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಜನರಿಗೆ ಏನಾದರೂ ಕೊಡ್ಬೇಕು ಸರ್. 10ರಲ್ಲಿ 11 ಆದರೆ ಪ್ರಯೋಜನ ಇಲ್ಲ ಅಂತೇಳಿ ನನ್ನ ಮನಸ್ಸು. ಅದಕ್ಕಾಗಿ ಒಳ್ಳೆ ಕತೆ ಮತ್ತು ಏನಾದರೂ ಒಂದು ಕಲಾತ್ಮಕತೆಯನ್ನು ಕೊಡಬೇಕು. ನಮ್ಮ ನಾಟಕದಲ್ಲಿಯೂ ಅಷ್ಟೇ. ನಿಮಗೆ ಬೇರೆ ಹಾಸ್ಯ ನಾಟಕ ಮಾಡಿದರೆ ಸಾವಿರಾರು ಜನ ಆಗ್ತಾರೆ. ಮೊದಲು ಫಸ್ಟು ಮಾಡಿದಾಗ ನಮ್ಮಲ್ಲಿ ಒಂದು 40-50 ಜನ ನಾಟಕ ನೋಡ್ಲಿಕ್ಕೆ ಬರ್ತಾಯಿದ್ರು. ಈಗ 500-600 ಜನ ಬರ್ತಾರೆ. ಕಲಾತ್ಮಕ ಏನಾದರೂ ನಾವು ಹೊಸ್ತು ಏನಾದರೂ ಕೊಡಬೇಕು ಅಂತೇಳಿ ನಮ್ಮ ಮನಸ್ಸಿನಲ್ಲಿರುವ. ಈಗ ನೀವು ಯೋಗ ಕ್ಲಾಸು, ಯೋಗ ಇದು ಯಾವಾಗಲಿಂದ ಅಂಟಿದ್ದು? ಇದು ತುಂಬ ವರ್ಷದಿಂದ, ಒಂದು 25-30 ವರ್ಷದಿಂದ ಯೋಗ ಕ್ಲಾಸ್ ನಾನು ಮಾಡ್ತಾ ಇದ್ದೆ, ತರಗತಿ ನಡೆಸ್ತಾ ಇದ್ದೇನೆ. ಇಲ್ಲಿ ಒಂದು 3-4-5 ಬ್ರಾಂಚ್ ಸಹ ಇದೆ. ನಾವು ನಿರಂತರ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಅದರದ್ದು ಉಡುಪಿ ಜಿಲ್ಲಾಧ್ಯಕ್ಷ ನಾನು. ಇಲ್ಲಿ 365 ಡೇಸ್ ಸಾಧಾರಣ ಊರಲ್ಲಿ ಇದ್ದರೆ SVTಯಲ್ಲಿ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ. 4:00ವರೆಗೆ ನಾವು ಎದ್ದು ಹೋದರೆ 5 ಗಂಟೆಯಿಂದ 6:30ವರೆಗೆ 1.5 ಗಂಟೆ ನಿರಂತರ. ಅದು ನಾವು ಹೆಸರು ಕೊಟ್ಕೊಂಡಿದ್ದೆ ನಿರಂತರ ಅಂತೇಳಿ. ಮತ್ತೆ ಯೋಗದಲ್ಲಿ ಒಂದುಂಟು, ಇವತ್ತು ನೀವು 1 ಗಂಟೆ ಮಾಡಿದರೆ ಅದರ ಫಲ ನಿಮಗೆ ಮುಂದಿನ 24 ಗಂಟೆ ಮಾತ್ರ. ಹೌದು, ಅದರ ನಂತರ ನಿಮಗೆ ಅದರ ಫಲ ಸಿಗುವುದಿಲ್ಲ. ಆದ್ದರಿಂದ ನಾವು ಕ್ಲಾಸ್ ಮಾಡಿದ್ದು ನಿರಂತರ. ಯಾರಾದರೂ ಕೇಳಿದ್ರು ನಾಳೆ ಕ್ಲಾಸಿಗೆ ರಜೆ ಉಂಟಾ? ಇದು ನಿರಂತರ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳಲಿಕ್ಕಿದೆ. ಬದುಕಿನ ಒಂದು ಭಾಗ, ಅದು ಬದುಕಿನ ಒಂದು ಭಾಗ. ನಾನು ತುಂಬ ಕಡೆಗೆ ನಾವು ವಿಭಾಗ ಮಟ್ಟದ ಯೋಗಾಸನ ಸ್ಪರ್ಧೆ ಹೈಸ್ಕೂಲ್ ಮಟ್ಟದಲ್ಲಿ ಮಾಡಿದ್ದೇವೆ. ಉಡುಪಿ ಕೃಷ್ಣ ಮಠದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಮಾಡಿದ್ದೇವೆ. ರಾಮಕೃಷ್ಣ ಆಶ್ರಮದಲ್ಲಿ ಮಾಡಿದ್ದೇವೆ. ರಾಮಕೃಷ್ಣ ಆಶ್ರಮ ಸ್ವಾಮಿಗಳು ನನ್ನನ್ನು ಹರಿಸಿದ್ದಾರೆ. ಅದೆಲ್ಲ ಸಂತೋಷ ಪಡುವಂಥದ್ದು, ಯೋಗದಿಂದ ಮಾಡುವಂಥದ್ದು. ನಾನು ನಿರಂತರ ಯೋಗ ಮಾಡ್ಕೊಂಡು, ನಾನು ಒಂದು ಮಾತು ಹೇಳ್ತೇನೆ, ನನಗೋಸ್ಕರ ನಾನು ಯೋಗ ಮಾಡೋದು ಬಿಟ್ಟರೆ ನಾನು ಕಲಿಸ್ತೇನೆ, ಬೇರೆಯವರು ಕಲಿಬೇಕು ಅಂತೇಳಿ ಅಲ್ಲ. ನನ್ನೊಟ್ಟಿಗೆ ಬರುವವರು ಇದ್ದರೆ ನೀವು ಬನ್ನಿ, ನಿಮಗೆ ಯೋಗ ಕಲಿಸ್ತೇನೆ. ನಾನು ಯೋಗ ಮಾಡ್ತೇನೆ, ಅದನ್ನು ನೋಡಿ ನೀವು ಮಾಡಿ ಅಂತ. ಅಷ್ಟು ಬಿಟ್ಟರೆ ನಾನು ಯೋಗ ಗುರು ಅಂತ ಹೇಳಿ ನಾನು ಎಲ್ಲಿಯೂ ಹೇಳ್ಕೊಳ್ಳೋದಿಲ್ಲ. ನಿಮ್ಮ ಗುರು ಯಾರು? ನಮ್ಮ ಗುರು ತುಂಬ ಜನ ಇದ್ರು. ವಿಶ್ವನಾಥ್ ಹೆಗ್ಡೆ ಅಂತೇಳಿ ಒಬ್ಬರಿದ್ರು, ಮತ್ತು ವೆಂಕಟರಮಣ ಕಾರಂತರ ಅಂತೇಳಿ ಇದ್ರು. ನಮ್ಮ ರಾಘವೇಂದ್ರ ಪೈ ಅವರೊಟ್ಟಿ ಹತ್ರ ನಾನು ಸುಮಾರು ಸಲ ಕಲ್ತಿದ್ದೇನೆ. ಅವ್ರು ಯಾವಾಗ ಇಲ್ಲಿ ಬಂದರೂ ನಮ್ಮಲ್ಲಿಗೆ ಬರ್ತಾರೆ. ನಮ್ಮ ತರಗತಿಗೆ ಅವರನ್ನು ಕರೆಸ್ಲಿಕ್ಕೆ ಉಂಟು. ಅವರು ರಥೋತ್ಸವ ಮತ್ತು ದೀಪೋತ್ಸವಕ್ಕೆ ಬರ್ತಾರೆ. ಒಂದು ದಿವಸ ಬೆಳಗ್ಗೆ ಅವರು ನಮ್ಮ ಕ್ಲಾಸಿಗೆ ಬರ್ತಾರೆ. ಅಂದರೆ ನಮ್ಮ ಮೇಲೆ ಪ್ರೀತಿಯಿಂದ. ಕರೆಕ್ಟ್. ಸೊ ಈ ಕಾರ್ಕಳದಲ್ಲಿ ಈಗಿನ ವರ್ತಮಾನದಲ್ಲಿ ನಿಮ್ಮ ಒಟ್ಟು ಕಾರ್ಯಚಟುವಟಿಕೆ ಏನು ಈಗ? ಇಲ್ಲ, ಇದೆಲ್ಲವೂ ನಡೀತಾ ಇದೆ. ಎಲ್ಲ ಯೋಗ ನಿರಂತರ ಇದೆ. ಸಾಹಿತ್ಯ ಸಂಘ ಇದೆ. ಸಾಹಿತ್ಯ ಸಂಘದ್ದು ತಿಂಗಳಿಗೊಂದು ಕಾರ್ಯಕ್ರಮ. ರಾಮಚಂದ್ರ ಹೊರಟು ಹೋದ ಮೇಲೂ ನಾವು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಅಖಿಲ ಭಾರತ ಸಾಹಿತ್ಯ ಪರಿಷತ್ ಇದೆ. ಅದು ತಿಂಗಳಿಗೊಂದು. ಫಸ್ಟ್ 1 ವರ್ಷ ಉಪನಿಷತ್ತು ಬಗ್ಗೆ ಇದು ಕೊಟ್ಟೆವು. ಹೋದ ವರ್ಷ ರಾಮಾಯಣದ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದೆವು. ಈ ವರ್ಷ ಮಹಾಭಾರತ ಬಗ್ಗೆ ಉಪನ್ಯಾಸ. ಒಂದೊಂದೇ ಇದರಲ್ಲಿ ಮುಂದುವರಿಸ್ಕೊಂಡು ಹೋಗುವಂಥ